ಜಯಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. ಇನ್ನು ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಂತ್ರಸ್ತ ಮಹಿಳೆ. ಅಧಿಕೃತ ದೂರು ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಷ್ಟೇ ಸಂಪರ್ಕಕ್ಕೆ ಯತ್ನ ಮಾಡಿದ್ರೂ ಕೂಡ ಆಕೆಯ ಸಂಪರ್ಕ ಸಿಗ್ತಾ ಇಲ್ಲ. ಸದ್ಯಕ್ಕೆ ಯಾವುದೇ ಪ್ರಕರಣವನ್ನ ಪೊಲೀಸರು ದಾಖಲಿಸಿಲ್ಲ. ಮಹಿಳಾ ಆಯೋಗದಿಂದಲೂ ಪೊಲೀಸರು ಮಾಹಿತಿಯನ್ನ ಪಡೆದಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ಮಹಿಳೆಯೊಬ್ಬಳು ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾರೆ. ಆದರೆ ಆ ಸಂತ್ರಸ್ತ ಮಹಿಳೆ ಏನಿದ್ದಾಳೆ ಆಕೆ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಒಂದು ಕಡೆ ಮಹಿಳೆ ದೂರು ಕೊಡ್ತಾ ಇದ್ದಂತೆ ಇನ್ನೊಂದು ಕಡೆ ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ಕೊಟ್ಟಿದ್ರು. ದುಡ್ಡಿಗೋಸ್ಕರ ಆಕೆ ಪೀಡಿಸ್ತಾ ಇದ್ಲು ಅಂತ. ಮಹಿಳೆ ಸೇರಿ 4 ವಿರುದ್ಧ ಸ್ವಾಮೀಜಿ ದೂರನ್ನ ದಾಖಲಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಜಯಪುರ ಗ್ರಾಮೀಣ ಪೊಲೀಸರು ಬಲೆ ಬೀಸಿದ್ದಾರೆ. ಏಪ್ರಿಲ್ 4ಕ್ಕೆ ಮಹಿಳೆ ಸೇರಿದಂತೆ 4 ವಿರುದ್ಧ ಜಯಮೃತ್ಯುಂಜಯ ಸ್ವಾಮೀಜಿ ದೂರನ್ನ ಕೊಟ್ಟಿದ್ದಾರೆ. 3 ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಿದಾಳೆ ಅಂತ ಸ್ವಾಮೀಜಿ ದೂರು ಕೊಟ್ಟಿರೋದು. ಬೆಂಗಳೂರಿನಲ್ಲಿ ಮಹಿಳೆ ಇದ್ದ ಏರಿಯಾದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಉಳಿದ ಆರೋಪಿಗಳಿರುವ ಮನೆಗಳಿಗೂ ಭೇಟಿ ನೀಡಿ ಖಾಕಿ ಸರ್ಚಿಂಗ್ ನಡೆಸಿದೆ. ಈ ಪ್ರಕರಣದಲ್ಲಿ A1 ಸಂತ್ರಸ್ತ ಮಹಿಳೆ, A2 ಪೃಥ್ವಿಗೌಡ, A3 ಯಶವಂತ್ ಮತ್ತು A4 ವೀರೇಶ್ಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಈಗಾಗಲೇ ಸ್ವಾಮೀಜಿ ವಿರುದ್ಧವೂ ಕೂಡ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾಳೆ. ಸ್ವಾಮೀಜಿ ನೀಡಿದ ಪ್ರತಿ ದೂರನ್ನ ಆಧರಿಸಿ ವಿಜಯಪುರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಸಂತ್ರಸ್ತ ಮಹಿಳೆಯ ಪತ್ತೆ ಆಗಿಲ್ಲ. ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಆದರೆ ಆಕೆಯ ಸಂಪರ್ಕ ಸಿಗ್ತಾ ಇಲ್ಲ. ಇನ್ನೂ ಕೂಡ ಪೊಲೀಸರ ಸಂಪರ್ಕಕ್ಕೆ ಸಂತ್ರಸ್ತ ಮಹಿಳೆ ಸಿಕ್ಕಿಲ್ಲ. ಅಧಿಕೃತ ದೂರನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಮಹಿಳೆ ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟಿದ್ದಾಳೆ. ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. 3 ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಅಂತ ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ. 4 ಜನರ ಮೇಲೆ, ಮಹಿಳೆ ಸೇರಿದಂತೆ 4 ಜನರ ಮೇಲೆ ಸ್ವಾಮೀಜಿ ದೂರನ್ನ ದಾಖಲಿಸಿರೋದು. ಇದೇ ದೂರನ್ನ ಆಧರಿಸಿ ವಿಜಯಪುರ ಪೊಲೀಸರು ತನಿಖೆಗಿಳಿದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.